ಪ್ರೀತಿಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಮೊದಲನೆಯ ಘಟಕವಾದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನೋ ಘಟಕದಲ್ಲಿ ನಾವು ಕಳೆದ ತರಗತಿಯಲ್ಲಿ ಏಕದಳ ಧಾನ್ಯಗಳಿಗೂ ಮತ್ತು ದ್ವಿದಳ ಧಾನ್ಯಗಳು ಇರತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡಿದ್ವಿ. ಈಗ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಎಲ್ಲ ದ್ವಿದಳ ಧಾನ್ಯಗಳಲ್ಲೂ ಕೂಡ ತಾಯಿ ಬೇರಿನ ವ್ಯವಸ್ಥೆ ಇರುತ್ತೆ ಮತ್ತು ಎಲೆಗಳಲ್ಲಿ ಸಮಾನಾಂತರ ನಾಳ ವಿನ್ಯಾಸ ಇರುತ್ತೆ. ಇನ್ನು ಸಾಮಾನ್ಯವಾಗಿ ನಾವು ದ್ವಿದಳ ಧಾನ್ಯಗಳು ಅಂತಂದರೆ ಹುರುಳಿ, ಅವರೆ, ತೊಗರಿ, ನೆಲಗಡಲೆ ಇನ್ನು ಮುಂತಾದವುಗಳ ನಾವು ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಈ ದ್ವಿದಳ ಧಾನ್ಯಗಳ ವಿಶೇಷತೆ ಏನು ಅಂತಂದರೆ, ಮಕ್ಕಳೇ ಇವತ್ತು ನಾನು ಕೈನಲ್ಲಿ ಇಟ್ಕೊಂಡಿದ್ದೀನಲ್ಲ, ಈ ಒಂದು ಸಸ್ಯದ ಹೆಸರು, ಇದನ್ನು ನಾವು ಮುಟ್ಟಿದರೆ ಮುನಿ ಸಸ್ಯ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರು ನಾಚಿಕೆ ಮುಳ್ಳು ಅಂತಲೂ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಟಚ್ ಮೀ ನಾಟ್ ಅಂತಲೂ ಕೂಡ ಕರೀತಾರೆ. ಈ ಒಂದು ಸಸ್ಯದ ವಿಶೇಷತೆ ಏನು ಅಂತಂದರೆ, ಮಕ್ಕಳೇ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಇದರ ಎಲೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರ. ಮತ್ತು ವಾತಾವರಣದಲ್ಲೂ ಕೂಡ ಎಲ್ಲದರಲ್ಲಿ ಬಹಳ ಸುಲಭವಾಗಿ ಒಂದು ಕಳೆ ಸಸ್ಯವಾಗಿ ಈ ಒಂದು ಗಿಡ ಬೆಳೆಯುತ್ತೆ. ಇದರ ಎಲೆಗಳೆಲ್ಲವೂ ಕೂಡ ವಾತಾವರಣದಲ್ಲಿ ತೆರೆದುಕೊಂಡಿರುತ್ತೆ. ನೀವೇನಾದರೂ ಕೂಡ ಅದನ್ನು ಒಂದು ಕೈಯಿಂದಲೋ ಅಥವಾ ಕೋಲಿನಿಂದಲೋ ಸ್ಪರ್ಶಿಸಿದಾಗ ಅದರ ಎಲೆಗಳು ಇದು ಮುದುರುತ್ತೆ. ಅಂದರೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಸಸ್ಯಗಳಿಗೂ ಕೂಡ ಜೀವ ಇದೆ ಅನ್ನೋ ಒಂದು ಅಂಶ ಗೊತ್ತಾಗೋದ್ರ ಜೊತೆಗೆ ಸಸ್ಯಗಳು ಕೂಡ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋ ಒಂದು ಅಂಶನೂ ಕೂಡ ಗೊತ್ತಾಗುತ್ತೆ. 10ನೇ ತರಗತಿಯ ಒಂದು ಪಾಠದಲ್ಲಿ ಈ ಒಂದು ನಾಚಿಕೆ ಮುಳ್ಳು ಗಿಡದ ಸಂಪೂರ್ಣ ವಿವರಣೆಯನ್ನು ನೀವು ಅಲ್ಲಿ ತಿಳ್ಕೊಳ್ತೀರಾ. ಮತ್ತು ಈ ಒಂದು ಗಿಡದ ಒಂದು ವಿಶೇಷತೆ ಏನು ಅಂತಂದರೆ, ಮಕ್ಕಳಿಗೆ ನೋಡ್ಬೋದು, ಇದನ್ನು ಈ ನಾಚಿಕೆ ಮುಳ್ಳು ಗಿಡದ ಒಂದು ಬೇರಿನ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಇಲ್ಲಿ ನೀವು ಬೇರುಗಳಲ್ಲಿ ನೀವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ಬೋದು. ಈ ಬೇರುಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ಸಣ್ಣ 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 ಗಂಟುಗಳಂಥ ರಚನೆಯನ್ನು ನೀವು ಇಲ್ಲಿ ನೋಡ್ಬೋದು. ಕಾಣ್ತಾ ಇದೆಯಾ ಮಕ್ಕಳೇ ನಿಮಗೆ? ಈ ಒಂದು ನಾಚಿಕೆ ಮುಳ್ಳು ಗಿಡ ಒಂದು ದ್ವಿದಳ ಸಸ್ಯವಾಗಿದ್ದು, ಇದರ ಬೇರುಗಳಲ್ಲಿ ಸಣ್ಣ ಸಣ್ಣ ಗಂಟುಗಳಿರ್ತವೆ. ಈ ಗಂಟುಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ಇಲ್ಲಿ ನೋಡಿ, ರೈಜೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ರೈಜೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ, ಈ ರೈಜೋಬಿಯಂ ಬ್ಯಾಕ್ಟೀರಿಯಾದ ವಿಶೇಷತೆ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕ ವಸ್ತುಗಳು ಅಂತಂದರೆ ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಂ, NPK ಅಂತ ಹೇಳ್ತೀವಿ. ಈ 3 ಪೋಷಕಾಂಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ನೈಟ್ರೋಜನ್ ಅಥವಾ ಸಾರಜನಕ ಅಂತ ಹೇಳ್ತೀವಿ. ಈ ಸಾರಜನಕ ವಾತಾವರಣದಲ್ಲಿ ಅನಿಲ ರೂಪದಲ್ಲಿರುತ್ತೆ. ಆ ಥರ ಅನಿಲ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಈ ಒಂದು ದ್ವಿದಳ ಧಾನ್ಯಗಳ ಬೇರುಗಳ ಗಂಟುಗಳಲ್ಲಿರ್ತಕ್ಕಂಥ ರೈಜೋಬಿಯಂ ಬ್ಯಾಕ್ಟೀರಿಯಾ ನೇರವಾಗಿ ಹೀರಿಕೊಂಡು ಮಣ್ಣಿಗೆ ಸೇರಿಸುತ್ತೆ. ಮಣ್ಣಿನಲ್ಲಿ ನೈಟ್ರೋಜನ್ ಇದ್ದಿದ್ದು ನೈಟ್ರೇಟ್ ಆಗುತ್ತೆ. ಆ ನೈಟ್ರೇಟ್ ಯುಕ್ತ ಪೋಷಕಾಂಶಗಳನ್ನು ಸಸ್ಯಗಳೇನು ಮಾಡ್ತವೆ ಅಂತಂದರೆ, ನೀರಿನೊಂದಿಗೆ ಬೇರಿನ ಮೂಲಕ ಹೀರಿಕೊಂಡು ಸಸ್ಯ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ. ಈ ಥರ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನನ್ನು ಕೆಲವೊಂದು ನೀಲಿ ಹಸಿರು ಶೈವಲಗಳು, ಕೆಲವೊಂದು ಬ್ಯಾಕ್ಟೀರಿಯಾಗಳು, ಅದರಲ್ಲೂ ಮುಖ್ಯವಾಗಿ ರೈಜೋಬಿಯಂ ಬ್ಯಾಕ್ಟೀರಿಯಾ ನೇರವಾಗಿ ಹೀರಿಕೊಂಡು ಮಣ್ಣಿಗೆ ಸೇರಿಸ್ತಕ್ಕಂಥ ಪ್ರಕ್ರಿಯೆಯನ್ನೇ ನಾವು ನೈಟ್ರೋಜನ್ ಸ್ಥಿರೀಕರಣ ಅಂತ ನಾವು ಕರಿತೀವಿ. ಇದು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಮಕ್ಕಳು. ಧನ್ಯವಾದಗಳು.